ನಿತ್ಯ ಚುನಾವಣಾ ಪ್ರಚಾರದಲ್ಲಿ ಮನೆ ಮಂದಿಗೆ ಗಮನ ಕೊಡೋಕೆ ಆಗದವರು ಇವತ್ತು ಮನೆಯ ಬಗ್ಗೆ ಮನೆ ಮಂದಿಯ ಬಗ್ಗೆ ಕಾಳಜಿ ವಹಿಸಿದ್ರು. ಚುನಾವಣಾ ಭರಾಟೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿದವರು 11 ಗಂಟೆಯಾದರೂ ಹಾಸಿಗೆ ಬಿಟ್ಟು ಏಳಲೇ ಇಲ್ಲ. ದಿನನಿತ್ಯ ತಲೆ ಚಿಟ್ಟು ಹೆಡಿಸ್ತಿದ್ದ ಚುನಾವಣಾ ಜಂಜಾಟಗಳನ್ನ ಮರೆತು ಕೂಲಾಗಿದ್ರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಹಾಲಿಡೇ ಮೂಡ್ನಲ್ಲಿದ್ರು. ಬೆಳಿಗ್ಗೆ 11 ಆದ್ರೂ ನಿದ್ದೆಯಿಂದ ಮೇಲೆ ಎಳೆದ ಪ್ರತಾಪ್ ಸಿಂಹ ಬಳಿಕ ಕಾರ್ಯಕರ್ತರನ್ನ ಮಾತನಾಡಿಸ್ಲಿಕ್ಕೆ ಏಳಲೇಬೇಕಾಯ್ತು. ಕಾರ್ಯಕರ್ತರೊಂದಿಗೆ 1 ರೌಂಡ್ ಮಾತುಕತೆ ನಡೆಸಿದ್ರು. ಮೈಸೂರಿನ ನಜರ್ಬಾದ್ನಲ್ಲಿರುವ ಬ್ರಿಗೇಡ್ ಅಪಾರ್ಟ್ಮೆಂಟ್ನ ಮನೆಯಲ್ಲಿ ತಮ್ಮ ಪತ್ನಿ ಅರ್ಪಿತಾ, ಮಗಳು ಹಾಗೂ ಗೆಳೆಯರ ಜೊತೆ ಹರಟೆ ಹೊಡೆದ್ರು. ಚುನಾವಣಾ ಟೆನ್ಷನ್ನಿಂದ ಹೊರಬಂದು ರೆಸ್ಟ್ ಮಾಡ್ತಿದ್ದ ಅವರು ನಮ್ಮ ಪ್ರತಿನಿಧಿಯೊಂದಿಗೂ ಬಿಡುವಿನ ವೇಳೆಯಲ್ಲಿ ಮಾತುಕತೆ ನಡೆಸಿದ್ರು. ನಾವು ಈಗ ಗೆಲುವಿನ ಅಂತರವನ್ನಷ್ಟೇ ನಾವು ಲೆಕ್ಕ ಹಾಕ್ತಾ ಇದ್ದೀವಿ. ಹಾಗಾಗಿ ಜೊತೆಗೆ ಈ ಒಂದು ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ ಆ ದಿನಗಳೆಷ್ಟಿದೆ ಅನ್ನೋದನ್ನು ಕೂಡ ನಾವು ಲೆಕ್ಕ ಹಾಕ್ತಿದ್ವಿ. ಉಳಿದ ಇನ್ಯಾವ ವಿಚಾರಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ವ್ಯಾಪಕವಾದ ಒಂದು ಪ್ರತಿಕ್ರಿಯೆ ಜನರಿಂದ ನಮಗೆ ಸಿಕ್ಕಿದೆ. ಸರ್, ಏನು ಕಾತರ ಹೆಚ್ಚಾಗಿದೆಯಾ ಸರ್? ಇಲ್ಲ, ಹಾಗಂತ ಏನಿಲ್ಲ. ಯಾಕೆಂತಂದರೆ ದೇಶದ ಉಳಿದೆಡೆಯಲ್ಲಿ ಕೂಡ ಚುನಾವಣೆ ನಡಿಬೇಕು. ಹಾಗಾಗಿ ನಮ್ಮ ಮೈಂಡ್ ಅಲ್ಲಿಗೆ ಫಿಕ್ಸ್ ಆಗಿದೆ. ಇವಾಗ ಮೇ 16ನೇ ತಾರೀಕುವರೆಗೂ ಕಾಯಬೇಕು ಅನ್ನೋದು ನಮಗೆ ಗೊತ್ತಿದೆ. ಮತ್ತು ಮೀನ್ವೈಲ್ ಇವತ್ತು ನನ್ನ ದೃಷ್ಟಿಯಲ್ಲಿ ನಾನು ಆಲ್ರೆಡಿ ಗೆದ್ದಾಯಿತು. ಇನ್ನು ನಮ್ಮ ಪಕ್ಷ ಕೂಡ ನಮ್ಮದು ಏನು ಮಿಷನ್ 272+ ಅಂತ ಏನಿದೆ ಅದು ಕೂಡ ನಮ್ಮಲ್ಲಿ ಅದು ಫಲಪ್ರದ ಆಗಬೇಕು, ನಮ್ಮ ಮಿಷನ್ ಕೂಡ ಅನ್ನೋದ್ರ ಬಗ್ಗೆ ನನಗೆ ಯೋಚನೆ ಆಗಿದೆ ಅಷ್ಟೇ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಚಂದ್ರಶೇಖರಯ್ಯ ಎಕ್ಸಾಮ್ ಟೆನ್ಷನ್ನಿಂದ ಹೊರಬಂದ ವಿದ್ಯಾರ್ಥಿಯಂತೆ ಕಾಣಿಸ್ತಾ ಇದ್ರು. ಮೈಸೂರಿನ ಯಾದವಗಿರಿಯಲ್ಲಿರುವ ತಮ್ಮ ವೈಷ್ಣವಿ ಅಪಾರ್ಟ್ಮೆಂಟ್ನ ಮನೆಯಲ್ಲಿ ತಮ್ಮ ಪತ್ನಿ ಸರಸ್ವತಿ ಹಾಗೂ ಗೆಳೆಯರ ಜೊತೆ ಕಾಲ ಕಳೆದ್ರು. ಅವರ ರಿಲ್ಯಾಕ್ಸ್ ಮೂಡ್ ಹೇಗಿತ್ತು ಅಂತ ನಮ್ಮ ಪ್ರತಿನಿಧಿ ಜೊತೆ ಖುಷಿಯಾಗಿ ಹಂಚ್ಕೊಂಡ್ರು. ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗ್ತೀನಿ, 4 ಪೇಪರ್ ತರಿಸ್ತೀನಿ ಮನೆಗೆ, ಅಲ್ಲಿ 2 ಓದಿರ್ತೀನಿ. ಆಮೇಲೆ 1 ಅವರ್ ಯೋಗ ಮಾಡ್ತೀನಿ. ಅದಾದಮೇಲೆ ಸ್ನಾನ ಮಾಡಿ ಬ್ರೇಕ್ಫಾಸ್ಟು, ಮಧ್ಯಾಹ್ನ 2 o'clock ಲಂಚ್, ರಾತ್ರಿ 10 o'clock ಡಿನ್ನರ್. ಸೋತೆ ಅಂತೇನು ಹೇಳೋದಿಲ್ಲ, ಗೆದ್ದೆ ಅಂತೇನು ಖುಷಿ ಪಡೋದಿಲ್ಲ. ನಾನು ಆಲ್ವೇಸ್ ಹೇಗೆ ಬರ್ತದೋ ಹಾಗೆ ಐ ಟೇಕ್ ಥಿಂಗ್ಸ್ ಆ್ಯಸ್ ಇಟ್ ಕಮ್. ತಿಂಗಳಿಂದ ದಣಿವಾರಿದ್ದೀರಾ, ಈಗ ಟ್ರಿಪ್ಪು ಆಗೋದಂಥದ್ದು, ಹೊರಗಡೆ ರೆಸ್ಟು, ಫ್ಯಾಮಿಲಿ ಕರ್ಕೊಂಡು ಆ ಥರದ್ದು ಏನಾದರೂ ಐಡಿಯಾ? ಆ ಥರ ಏನು ಯೋಚನೆ ಮಾಡಿಲ್ಲ. ನೆನ್ನೆ ನನ್ನ ಮಿಸ್ಸಸ್ಗೆ ಹೇಳ್ತಾ ಇದ್ದೆ ಊಟಿಗೆ ಹೋಗೋಣ ಒಂದು 3-4 ದಿವಸ ಅಂತ. ಬಟ್ ಹೋಗ್ತೀವೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬೇಕಲ್ಲ. ಮಕ್ಕಳು ದೊಡ್ಡವರಾಗಿದ್ದಾರೆ. ಮೊಮ್ಮಕ್ಕಳನ್ನ ಏನು ಹೇಳ್ತಾಳೋ ಗೊತ್ತಿಲ್ಲ, ಇನ್ನೂ ನೋಡೋಣ. ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕುಟುಂಬದ ಜೊತೆ ಹಾಯಾಗಿ ಕಾಲ ಕಳೆದ್ರು. ಮೂರು ತಿಂಗಳಿನಿಂದ ಕ್ಷೇತ್ರದಲ್ಲಿ ತಿರುಗಾಡಿ ಮತದಾರರಲ್ಲಿ ಮತ ಕೇಳಿ ಸುಸ್ತಾಗಿ ಪತ್ರಿಕೆ ಓದಿ ಸುವರ್ಣ ನ್ಯೂಸ್ ನೋಡಿ ಎಂಜಾಯ್ ಮಾಡಿದ್ರು. ಹಾಗೇನೆ ಸುವರ್ಣ ನ್ಯೂಸ್ ಜೊತೆ ತಮ್ಮ ಮನದಾಳದ ಮಾತನಾಡಿದ್ರು. ಬರೀ 3 ತಿಂಗಳು ಅಂತ ಹೇಳಕ್ಕೆ ಬರೋದಿಲ್ಲ ಬ್ರದರ್. 15 ವರ್ಷದಿಂದ ಸಮಾಜ ಸೇವೆನಲ್ಲಿದ್ದೀನಿ. ರಾಜಕೀಯದಲ್ಲಿದ್ದವ್ರಿಗೆ, ಆಮೇಲೆ ಸಾಮಾಜಿಕ ಕ್ಷೇತ್ರದಲ್ಲಿದ್ದವ್ರಿಗೆ, ಸ್ವಲ್ಪ ಜನರು ಒಡನಾಟ ಜಾಸ್ತಿ ಇದ್ದವ್ರಿಗೆ, ಫ್ಯಾಮ್ಲಿನೂ ಅಷ್ಟೇ, ಹೊರಗಡೆ ಕ್ಷೇತ್ರನೂ ಅಷ್ಟೇ ಆಗುತ್ತೆ. ಆದರೂ ಕೂಡ ಈ ಒಂದು ಕಠಿಣ ಅಂತ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಮನೆ ಬಿಡ್ತಾಯಿದ್ದೆ, ರಾತ್ರಿ 1:30-2 ಗಂಟೆಗೆ ಬರ್ತಾಯಿದ್ದೆ, 2:30-3 ಮ್ಯಾಕ್ಸಿಮಮ್ ನಾನು ಮಲ್ಕೊಂಡಿದ್ದು ನೆನಪಿದ್ದರೆ 3:30 ಗಂಟೆ ಮಲ್ಕೊಂಡಿದ್ದೆ. 3 ಮೊಬೈಲ್ನ ನಾನು ಅಲಾರಾಮ್ ಇಡ್ತಾಯಿದ್ದೆ. ಯಾಕಂದರೆ ಒಂದಾದಮೇಲೆ 10 ನಿಮಿಷಕ್ಕೆಲ್ಲ ಹೇಳೋಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು. ಆಮೇಲೆ ಬಹುಶಃ ನಾನು ಬೆಳಗಿನ ಹೊತ್ತಿನಲ್ಲಿ ಏನಾದರೂ ನಾನು ರೆಸ್ಟ್ ತೊಗೊಂಡಿದ್ರೆ, ಊಟಕ್ಕೆಲ್ಲಾದರೂ ನಾವು ಕೂತ್ಕೊಂಡಾಗ ಒಂದು 25 to 30 ಮಿನಿಟ್ಸು, ಅದೇ ನನ್ನ ರಿಲ್ಯಾಕ್ಸೇಷನ್ನು. ಅದರಂತೆ ಬೆಳಗಾವಿ ಹಾಲಿ ಸಂಸದ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ತಮ್ಮ ಹೆಂಡತಿ ಸುಮಂಗಲ ಜೊತೆ ಕಾಲ ಕಳೆದ್ರು.
ಈ ಸಾರಿಯೂ ನನ್ನದೇ ಗೆಲುವು ಅನ್ನೋ ವಿಶ್ವಾಸದಲ್ಲೇ ಇದ್ರು ಅವರು. ಚುನಾವಣೆಯ ಅನುಭವ ಭಾಳ ಚೆನ್ನಾಗಿತ್ತು. ಹಳ್ಳಿಗೆ ಹೋದಾಗ ದಿನ ರಾತ್ರಿ 1 ಗಂಟೆ 2 ಗಂಟೆಗೆ ಬಂದು ಮತ್ತೆ ಬೆಳಗ್ಗೆ ಬೇಗ ಹೋಗಿ ಪ್ರಚಾರ ಮಾಡಿದ್ದು ಭಾಳ ಸಂತೋಷವನ್ನು ತಂದಿದೆ. ಅನೇಕ ಅನುಭವಗಳನ್ನು ಪಡ್ಕೊಂಡಿದ್ದೀನಿ ಹಳ್ಳಿಯ ಜನರಲ್ಲಿ, ಯುವಕರಲ್ಲಿ, ಹಿರಿಯರಲ್ಲಿ. ಇವತ್ತು ಎಲ್ಲವನ್ನೂ ಮುಗಿಸಿ ನಿನ್ನೆ ಆರಾಮಾಗಿ ಇವತ್ತು ನಮ್ಮ ಕುಟುಂಬ ಪರಿವಾರದೊಡನೆ ಹಾಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ನಿದ್ದೆ ಮಾಡಿ ಮನೆಯಲ್ಲಿದ್ದೀನಿ. ಇವತ್ತಿನ ಕಾರ್ಯಚಟುವಟಿಕೆಗಳೇನು ಸರ್? ಇವತ್ತು ಬೆಳಗಾವಿಯಲ್ಲೇ ಇರ್ತೀನಿ. ಎಲ್ಲ ನನ್ನ ಸ್ನೇಹಿತರಿಗೆ, ನಮ್ಮ ಮಾಜಿ ಮತ್ತು ಹಾಲಿ ಶಾಸಕರಿಗೆ ಧನ್ಯವಾದಗಳನ್ನು ಅವ್ರಿಗೆ ಹೇಳ್ತಾ, ಅನೇಕ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಮುಖಂಡರಿಗೆ, ನಮ್ಮ ಅನೇಕ ಹಿರಿಯರಿಗೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾಯಿದ್ದೀನಿ ಅವರಿಗೆಲ್ಲ. ಎಷ್ಟು ದಿವಸ ನೀವೆಲ್ಲ ನನ್ನ ಸಲುವಾಗಿ ಕೆಲಸ ಮಾಡಿದಿರಿ, ಅದಕ್ಕೆ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸೋ ಕೆಲಸವನ್ನು ಮಾಡ್ತಾಯಿದ್ದೀನಿ. ಒಟ್ಟಾರೆಯಾಗಿ ಇಲ್ಲಿವರೆಗೆ 1-1.5 ತಿಂಗಳಿಂದ ನಿಮ್ಮ ಮನೇಲಿ ಜಾಸ್ತಿ ಇರ್ತಿದ್ದಿಲ್ಲ, ಭಾಳ ಒಂದು 2 ಅವರ್ಸ್ 5 ಅವರ್ಸ್ ನಿದ್ದೆ ಮಾಡ್ತಿದ್ರೆ ಅಷ್ಟೇ. ನಿಮ್ಮ ಕುಟುಂಬವರ್ಗ ಬಿಟ್ಟು ಹೋಗ್ತಿದ್ರಿ. ಇವತ್ತು ನಿಮ್ಮ ಕುಟುಂಬವರ್ಗ ಜೊತೆ ಇದ್ದರೆ ಏನು ಅನ್ನಿಸ್ತದೆ ನಿಮಗೆ? ಭಾಳ ಖುಷಿ ಅನ್ನಿಸ್ತದೆ ಕುಟುಂಬ ಜೊತೆಲಿರೋದ್ರಿಂದ. ಕಳೆದ ಇದರಲ್ಲಿ ಅವ್ರಿಗೂ ಕೂಡ ಹೊಸ ಅನುಭವ. ಇಷ್ಟೆಲ್ಲ ಎಡೆಬಿಡದ ಕಾರ್ಯಕ್ರಮದಲ್ಲಿ ಅವರು ಕೂಡ ಸಹಕಾರ ಕೊಟ್ಟಿದ್ದರಿಂದ ಫಾರ್ ಎನಿ ಸಕ್ಸಸ್ ಆಫ್ ಎ ಮ್ಯಾನ್ ದೆರ್ ಈಸ್ ಎ ವುಮನ್ ಅಂತಂತಾರೆ. ಅದಕ್ಕೆ ಅವ್ರದ್ದು ಕೂಡ ಅದರಲ್ಲಿ 50% ಪಾತ್ರ ಇದೆ ನನ್ನ ಸಕ್ಸಸ್ಗೆ. ಅದರಿಂದ ಇವತ್ತು ಅವ್ರ ಜೊತೆಯಲ್ಲಿ ಕಳೆಯೋದ್ರಿಂದ ಖುಷಿ ಅನ್ನಿಸ್ತಾ ಇದೆ. ಇತ್ತ ಬಿಸಿಲೂರು ಗುಲ್ಬರ್ಗಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಚುನಾವಣೆಯ ದಣಿವು ನೀಗಿಸಿಕೊಂಡ್ರು. ಗುಲ್ಬರ್ಗಾದ ಐವಾನ್ ಎ ಶಾಹಿ ಬಡಾವಣೆಯಲ್ಲಿರುವ ತಮ್ಮ ಲುಂಬಿನಿ ನಿವಾಸದಲ್ಲಿ ಕಳೆಯುತ್ತಿರುವ ಖರ್ಗೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆ ಮತದಾನದ ಬಗ್ಗೆ ಮಾತನಾಡ್ತಾ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ನಿರತರಾಗಿದ್ರು. ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು, ಈ ಬಾರಿಯೂ ಗೆಲುವು ನನ್ನದೇ, ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂದ್ರು. ಈ ಸಾರಿ ಹೋದ ಸಲ ಇನ್ನೂ ಸ್ವಲ್ಪ ನನಗೆ ಡಿಫಿಕಲ್ಟ್ ಅನಿಸ್ತಾ ಇತ್ತು. ಈ ಸಾರಿ ಡಿಫಿಕಲ್ಟ್ ಪ್ರಶ್ನೆ ಇಲ್ಲ. ಒಂದು ಕಡೆ ನಾವು ಮಾಡಿದಂಥ ಕೆಲಸ ಜನನೇ ಮೆಚ್ಚಿಕೊಂಡು ನಿಮಗೆ ಮತ ಕೊಡಲಿಲ್ಲ ಅಂದರೆ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು, ಯಾವುದೇ ನೆಗೆಟಿವ್ ಪಾಯಿಂಟು ಅಭ್ಯರ್ಥಿ ಬಗ್ಗೆ ಆಗಲಿ ಅಥವಾ ನನ್ನ ಪಕ್ಷದ ಬಗ್ಗೆ ಆಗಲಿ ಅಪಸರವನ್ನು ಇಲ್ಲ ಜನರಲ್ಲಿ. ಎರಡನೇದು, ನಮ್ಮ ಕಾರ್ಯಕರ್ತರು ಕೂಡ ಭಾಳ ಒಕ್ಕಟ್ಟಾಗಿ ಇಡೀ ನನ್ನ ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಜನ, ಈವನ್ ಔಟ್ಸೈಡ್ ದಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಮತ್ತು ಕಷ್ಟಪಟ್ಟು ಸಾಕಷ್ಟು ಜನರನ್ನು ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಮತ್ತು ಅವ್ರ ಮತಗಳನ್ನು ಸೆಳೀತಕ್ಕಂಥದ್ದು ಮಾಡಿದ್ದಾರೆ. ಒಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡೋದ್ರಲ್ಲೂ ಕೂಡ ಅವರ ಬಹಳಷ್ಟು ದೊಡ್ಡ ಪಾತ್ರ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಪತ್ನಿಯ ಜೊತೆ ಮತ್ತು ಮಕ್ಕಳ ಜೊತೆ ಟಿವಿ ನೋಡ್ತಾ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಕಳೆದ ಹಲವು ದಿನಗಳಿಂದ ತಂದೆಯ ತಾಯಿಯ ಜೊತೆ ಸಂಭ್ರಮಿಸದೇ ಇದ್ದ ಮಕ್ಕಳು ತಂದೆ ತಾಯಿಯ ಜೊತೆ ಆಟ ಆಡಿದ್ರು. ಚುನಾವಣೆ ಭರಾಟೆಯಲ್ಲಿ ಸ್ವೀಟ್ ಫ್ಯಾಮಿಲಿಯಿಂದ ದೂರವಾಗಿದ್ದ ಅಭ್ಯರ್ಥಿಗಳೆಲ್ಲ ಮತ್ತೆ ಕುಟುಂಬದೊಂದಿಗೆ ಆಡಿ ನಲಿದ್ರು. ಪ್ರಣಾಳಿಕೆ, ಪ್ರಚಾರ, ಸಾರ್ವಜನಿಕ ಸಭೆ, ಬಹಿರಂಗ ವೇದಿಕೆಯಲ್ಲಿ ಭಾಷಣ ಅಂತಿದ್ದವರು ಇವತ್ತು ಎಲ್ಲವನ್ನ ಮರ್ತಿದ್ರು. ಸಿಕ್ಕ ಸಮಯವನ್ನ ಕೇವಲ ತಮಗಷ್ಟೇ, ತಮ್ಮವರಿಗಷ್ಟೇ ಮೀಸಲಿಟ್ಟಿದ್ರು. ಅಲ್ಲಿ ಖುಷಿಯ ಹೊರತಾಗಿ ಮತ್ತೇನೂ ಇರಲಿಲ್ಲ.